ಟಾಕ್ಸಿಕ್ ಚಿತ್ರದಲ್ಲಿರೋದು ಕದ್ದ ಕಥೆನಾ? ಯಶ್ ಕೂಡ ಈ ಬಾರಿ ಇಂಗ್ಲಿಷ್ ಚಿತ್ರಗಳ ಮುಲಾಜಿಗೆ ಬಿದ್ರ. ಇಂಗ್ಲಿಷ್ನಲ್ಲಿ ಸಿನಿಮಾ ಮಾಡಬೇಕೆಂದು ಹಾಲಿವುಡ್ ಸಿನಿಮಾಗಳನ್ನೇ ಕದ್ರ. ಹಾಲಿವುಡ್ ಲೆವೆಲ್ ಬೇಕು ಅಂತ ಹಾಟ್ ಸೀನ್ಸ್ ಬೆನ್ನು ಹತ್ತಿದ್ರ. ಬೋಲ್ಡ್ ಸೀನ್ಸ್ ಇದ್ರೆ ಸಿನಿಮಾಗಳು ಹಿಟ್ ಆಗ್ತವ. ಇಷ್ಟಕ್ಕೂ ಯಶ್ ಅವರ ಟಾಕ್ಸಿಕ್ ಚಿತ್ರದ ಕಥೆ ಏನು ಅಂತ ನೋಡಿದ್ರೆ ಮೂರು ಇಂಗ್ಲಿಷ್ ಸಿನಿಮಾಗಳು ನೆನಪಾಗ್ತಾ ಇವೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಹಾಗೆ ಇಂಗ್ಲಿಷ್ ಚಿತ್ರವನ್ನೇ ಕಾಪಿ ಮಾಡಿ ಇಂಗ್ಲಿಷ್ ಸಿನಿಮಾ ಮಾಡೋಕ್ಕೆ ಹೊರಟ್ರ. ಅಂಥದ್ದೊಂದು ಡೌಟ್ ಬರ್ತಾ ಇದೆ. ಇಷ್ಟಕ್ಕೂ ನೆನಪಾಗ್ತಾ ಇರೋದು ಯಾಕೆ ಅನ್ನೋದನ್ನು ಹೇಳ್ತೀವಿ. ಇಂಗ್ಲಿಷ್ನಲ್ಲಿ ಈಕ್ವಲೈಸರ್ ಅನ್ನೋ ಸಿನಿಮಾ ಬಂದಿತ್ತು 2014ರಲ್ಲಿ. ಇನ್ನೊಂದು ಪೀಕಿ ಬ್ಲೈಂಡರ್ಸ್ ಅನ್ನೋ ಸಿನಿಮಾ, ಅದು 2012ರಲ್ಲಿ ಬಂದಿತ್ತು. ಅದರ ಸೀಕ್ವೆಲ್ ಕೂಡ ಬಂದಿದೆ. ಇನ್ನೊಂದು ಮಲಯಾಳಂನಲ್ಲಿ ಬಂದಿದ್ದ ಮಾರ್ಕೋ, ಹಿಂದಿಯಲ್ಲಿ ಬಂದ ಅನಿಮಲ್ ಮೊದಲಾದ ಚಿತ್ರಗಳ ನೆರಳು ಇದೆ. ಮೊದಲಿಗೆ ಪೀಕಿ ಬ್ಲೈಂಡರ್ಸ್ ಯಾಕೆ ಅನ್ನೋದಕ್ಕೆ ಕಾರಣ ಹೇಳ್ತೀವಿ. ಪೀಕಿ ಬ್ಲೈಂಡರ್ಸ್ ಅನ್ನೋದು ಒಂದು ಬ್ರಿಟಿಷ್ ಟಿವಿ ಸಿರೀಸ್. 2013ರಲ್ಲಿ ಶುರುವಾದ ಈ ಟಿವಿ ಸಿರೀಸ್ ಅಂದರೆ ಸೀರಿಯಲ್ ಕೊನೆ ಆಗಿದ್ದು 2022ರಲ್ಲಿ. ಈಗಲೂ ನೆಟ್ಫ್ಲಿಕ್ಸ್ನಲ್ಲಿ ಅವೈಲಬಲ್ ಇದೆ. ಇದರಲ್ಲಿರೋದು ಪೀಕಿ ಬ್ಲೈಂಡರ್ಸ್ ಅನ್ನೋ ಕ್ರಿಮಿನಲ್ ಗ್ಯಾಂಗ್ ಫ್ಯಾಮಿಲಿ ಸ್ಟೋರಿ. ಈ ಗ್ಯಾಂಗಿನವರ ಸ್ಪೆಷಾಲಿಟಿ ಏನಂದರೆ ಎಲ್ಲರೂ ಕ್ಯಾಪ್ ಹಾಕ್ಕೊಂಡು ಓಡಾಡ್ತಾರೆ. ಟಾಕ್ಸಿಕ್ ಚಿತ್ರದ ಪ್ರತಿ ಪಾತ್ರಧಾರಿಗಳನ್ನು ನೋಡಿದ್ದಿರಲ್ಲ, ಅದೇ ಸ್ಟೈಲಲ್ಲಿ ಕ್ಯಾಪ್ ಹಾಕ್ಕೊಂಡು ಓಡಾಡ್ತಾರೆ. ಅವರು ಹಾಕ್ಕೊಂಡಿರೋ ಫ್ಲ್ಯಾಟ್ ಕ್ಯಾಪ್ಗಳಲ್ಲಿ ಒಂದು ರೇಸರ್ ಬ್ಲೇಡ್ ಇರುತ್ತೆ. ಹಾಗಾಗಿ ಅವರ ಫ್ಯಾಮಿಲಿಗೆ ಪೀಕಿ ಬ್ಲೈಂಡರ್ಸ್ ಅನ್ನೋ ಹೆಸರಿರುತ್ತೆ. ಪೀಕಿ ಬ್ಲೈಂಡರ್ಸ್ ಹೀರೋ ಟಾಮಿ ಶೆಲ್ಬಿ. ಇವನಿಗೆ ಇಬ್ಬರು ತಮ್ಮಂದಿರು, ಒಬ್ಬಳು ತಂಗಿ ಇರ್ತಾರೆ, ತಾಯಿನೂ ಇರ್ತಾರೆ. ಯುದ್ಧ ಮುಗಿಸಿ ಬಂದ ಹೀರೋಗೆ ಒಂದು ಶಸ್ತ್ರಾಸ್ತ್ರದ ಲೋಡ್ ಸಿಗುತ್ತೆ. ಅದರಿಂದ ಅವನು ಚೇಂಜ್ ಆಗ್ತಾನೆ, ಗ್ಯಾಂಗ್ ಲೀಡರ್ ಆಗ್ತಾನೆ. ಅದರ ಪಿನ್ ಟು ಪಿನ್ ಡೀಟೇಲ್ಸ್ ಎಲ್ಲ ಹೇಳೋಕ್ಕೋಗಲ್ಲ. ಅದರಲ್ಲಿ ಹೀರೋ ಬೈ ಆರ್ಡರ್ ಆಫ್ ದಿ ಪೀಕಿ ಬ್ಲೈಂಡರ್ಸ್ ಅಂತ ಹೇಳ್ತಾನೇ ಇರ್ತಾನೆ. ಈಗ ಟಾಕ್ಸಿಕ್ ಚಿತ್ರದ ಡೈಲಾಗ್ ನೆನಪಾಯ್ತಲ್ವಾ? ಇಟ್ಸ್ ಓವರ್ ವೆನ್ ಐ ಸೇ ಇಟ್ಸ್ ಓವರ್. ಅಂಥದ್ದೇ ಡೈಲಾಗ್ ಪೀಕಿ ಬ್ಲೈಂಡರ್ಸ್ನಲ್ಲೂ ಇದೆ. ಅಷ್ಟೇ ಅಲ್ಲ, ಟಾಕ್ಸಿಕ್ ಟೀಸರ್ನಲ್ಲಿ ಹೇಗೆ ಹೀರೋಗೆ ಬುದ್ಧಿ ಹೇಳ್ತಾರೋ ಹಾಗೆಯೇ ಇಲ್ಲಿಯೂ ಹೀರೋಗೆ ಇದೆಲ್ಲ ಸಾಕು, ಎಲ್ಲರನ್ನೂ ಶತ್ರು ಮಾಡ್ಕೋಬೇಡ, ಬದುಕೋಕೆ ಆಗಲ್ಲ ಅಂತ ಬುದ್ಧಿ ಹೇಳೋ ಕ್ಯಾರೆಕ್ಟರ್ ಕೂಡ ಇದೆ. ಅಷ್ಟೆಲ್ಲ ಯಾಕೆ, ಟಾಕ್ಸಿಕ್ ಚಿತ್ರದ ಪ್ರತಿ ಪಾತ್ರಧಾರಿಯನ್ನು ನೋಡಿದ್ದಿರಲ್ಲ. ನಯನ್ತಾರಾ, ಕಿಯಾರಾ ಅಡ್ವಾಣಿ, ತಾರಾ ಸುತಾರಿಯಾ, ಹುಮಾ ಕುರೇಶಿ ಎಲ್ಲರ ಕ್ಯಾರೆಕ್ಟರ್ ನೋಡಿದ್ದಿರಲ್ಲ. ಎಲ್ಲರ ಡ್ರೆಸ್, ಕಾಸ್ಟ್ಯೂಮ್, ವಾಕಿಂಗ್ ಸ್ಟೈಲ್, ತಲೆ ಮೇಲೆ ಹಾಕ್ಕೊಂಡಿರೋ ಕ್ಯಾಪ್ ಕೂಡ ಪೀಕಿ ಬ್ಲೈಂಡರ್ಸ್ ಸ್ಟೈಲಲ್ಲೇ ಇದೆ. ಪೀಕಿ ಬ್ಲೈಂಡರ್ಸ್ ಪರ್ಫೆಕ್ಟ್ ಗ್ಯಾಂಗ್ಸ್ಟರ್ ಸ್ಟೋರಿ. ಗ್ಯಾಂಗ್ಸ್ಟರ್ ಫ್ಯಾಮಿಲಿ ಎಪಿಕ್ ಅಂತಾನೆ ಹೇಳಬಹುದು. ಒಬ್ಬ ಯುದ್ಧದ ಸೈನಿಕ ಹೇಗೆ ತನ್ನ ಬುದ್ಧಿ, ಕ್ರೌರ್ಯ ಮತ್ತು ಧೈರ್ಯದಿಂದ ಒಂದು ಸಣ್ಣ ಗ್ಯಾಂಗ್ನಿಂದ ದೊಡ್ಡ ಸಾಮ್ರಾಜ್ಯ ಕಟ್ತಾನೆ ಅನ್ನೋ ಕಥೆ ಇದೆ. ಜೊತೆಗೆ ಸಿರೀಸ್ ಉದ್ದಕ್ಕೂ ಸೆಂಟಿಮೆಂಟ್ಸ್, ಟೆನ್ಷನ್ ಇದೆ. ಸೂಪರ್ ಸ್ಟೈಲಿಶ್ ಡೈಲಾಗ್ಸ್ ಇದ್ದಾವೆ. ಪ್ರೀತಿ, ಪ್ರೇಮ, ದ್ರೋಹ, ಡ್ರಗ್ಸ್, ರಾಜಕೀಯ ಎಲ್ಲನೂ ಇದೆ. ಇನ್ನೊಂದು ಸಿನಿಮಾ ಅಂದರೆ ಈಕ್ವಲೈಸರ್ ಅಂತ. ಇದೊಂದು ಆ್ಯಕ್ಷನ್ ಥ್ರಿಲ್ಲರ್ ಸ್ಟೋರಿ ಇರೋ ಸಿನಿಮಾ. ಇದು ಕೂಡ ಟಿವಿ ಸಿರೀಸ್ ಆಗಿ ಬಂದಿದ್ದ ಬ್ರಿಟಿಷ್ ಮೂವಿ. ಇದರಲ್ಲಿ ಹೀರೋ ಆರ್ಮಿಯಿಂದ ವಾಪಸ್ ಬಂದಿರ್ತಾನೆ. ಆದರೆ ಯುದ್ಧ ಮಾಡಿ ಮಾಡಿ ಅವನಿಗೆ ರಾತ್ರಿ ಹೊತ್ತು ನಿದ್ದೆ ಬರ್ತಾ ಇರಲ್ಲ. ಆ ಟೈಮ್ನಲ್ಲೇ ಅವನಿಗೆ ಒಂದು ರಷ್ಯನ್ ಗ್ಯಾಂಗ್ ಎದುರಾಗುತ್ತೆ. ಅದು ಹೆಣ್ಣು ಮಕ್ಕಳನ್ನು ಟ್ರ್ಯಾಪ್ ಮಾಡಿ ಕಿಡ್ನ್ಯಾಪ್ ಮಾಡಿ ವೇಶ್ಯಾವಾಟಿಕೆಗೆ ಮಾರೋ ಗ್ಯಾಂಗ್. ಆ ಗ್ಯಾಂಗ್ಗೆ ಹೀರೋ ಇಷ್ಟಪಡ್ತಾ ಇದ್ದ ಒಂದು ಹುಡುಗಿ ಸಿಕ್ಕೊಳ್ತಾಳೆ, ಕೋಮಾಗೆ ಹೋಗ್ತಾಳೆ. ತನ್ನ ಹುಡುಗಿಯನ್ನ ಕೋಮಾಗೆ ಹೋಗೋ ಥರ ಮಾಡಿದ ರಷ್ಯನ್ ಗ್ಯಾಂಗ್ ವಿರುದ್ಧ ಹೀರೋ ಫೈಟ್ ಮಾಡ್ತಾನೆ. ಒಬ್ಬೊಬ್ಬರನ್ನು ವಿಚಿತ್ರವಾಗಿ, ಕ್ರೂರವಾಗಿ ಕೊಂದು ಹಾಕ್ತಾನೆ. ಒಂದೇ ರೆಸ್ಟೋರೆಂಟಿನಲ್ಲಿ ಸ್ಟಾಪ್ ವಾಚ್ ಇಟ್ಕೊಂಡು ಮರ್ಡರ್ ಮಾಡ್ತಾನೆ. ಎಷ್ಟು ಸೆಕೆಂಡಿನಲ್ಲಿ ಕೊಂದೆ ಅನ್ನೋದೇ ಸ್ಪೆಷಲ್. ಹೀಗೆ ಫೈಟ್ ಮಾಡ್ತಾನೆ ಈಕ್ವಲೈಸರ್ ಅಂದರೆ ಗ್ಯಾಂಗಿಗೆ ಸರಿಸಮನಾಗಿ ಬೆಳೆದು ಬಿಡ್ತಾನೆ. ರಷ್ಯನ್ ಮಾಫಿಯಾವನ್ನೇ ನಾಶ ಮಾಡಿಬಿಡ್ತಾನೆ. ಕೊನೆಗೆ ಗ್ಯಾಂಗ್ ಸಹವಾಸ ಬಿಟ್ಟು ಮತ್ತೆ ನೆಮ್ಮದಿಯ ಜೀವನಕ್ಕೆ ವಾಪಸ್ ಹೋಗ್ತಾನೆ. ಇದು ಈಕ್ವಲೈಸರ್ ಕಥೆ. ಟಾಕ್ಸಿಕ್ ಚಿತ್ರದ ಟೀಸರಿನಲ್ಲಿ ಈಕ್ವಲೈಸರ್ ದೃಶ್ಯಗಳನ್ನು ಹೋಲುವ ಸೀನ್ಸ್
ತುಂಬಾ ಇದ್ದಾವೆ. ಇನ್ನು ಹಿಂದಿಯಲ್ಲಿ ಬಂದ ಅನಿಮಲ್, ಮಲಯಾಳಂನಲ್ಲಿ ಬಂದಿದ್ದ ಮಾರ್ಕೋ ಚಿತ್ರಗಳ ಕಥೆ ಕೂಡ ನೆನಪಾಗ್ತಾ ಇದೆ. ಈ ಎರಡೂ ಸಿನಿಮಾಗಳು ಗ್ಯಾಂಗ್ಸ್ಟರ್ ಫ್ಯಾಮಿಲಿ ಕಥೆ ಇದ್ದ ಸಿನಿಮಾಗಳೇ. ಅಂದರೆ ಹೀರೋನ ಅಪ್ಪ ಗ್ಯಾಂಗ್ಸ್ಟರ್, ಅವನಿಗೆ ಇನ್ಯಾರೋ ಮೋಸ ಮಾಡಿದಾಗ ಹೀರೋ ಬಂದು ಸೇಡು ತೀರಿಸಿಕೊಳ್ಳೋ ಕಥೆ ಇದ್ದ ಸಿನಿಮಾ ಅದು. ಎರಡೂ ಸಿನಿಮಾಗಳಲ್ಲಿ ರಕ್ತವನ್ನು ನಲ್ಲಿ ನೀರಿನಂತೆ ಹರಿಸ್ಬಿಟ್ಟಿದ್ರು. ಕ್ರೌರ್ಯ ಅನ್ನೋದನ್ನು ಮುಲಾಜಿಲ್ದೆ ತೋರಿಸ್ಬಿಟ್ಟಿದ್ರು. ಇವು ಕೂಡ ಗ್ಯಾಂಗ್ಸ್ಟರ್ ಸಿನಿಮಾಗಳೇ. ಈ ಚಿತ್ರಗಳ ನೆರಳು ಟಾಕ್ಸಿಕ್ ಚಿತ್ರದ ಮೇಲೆ ಇದೆ. ಟಾಕ್ಸಿಕ್ ಸಿನಿಮಾ ರಿಲೀಸ್ಗೆ ತಿಂಗಳಿಗೂ ಕಡಿಮೆ ಸಮಯ ಇದೆ. ಬಂದಿರೋದು ಟೀಸರ್ಗಳಷ್ಟೇ. ಈ ಎಲ್ಲ ಲೆಕ್ಕಾಚಾರಗಳ ಮಧ್ಯೆ ಚಿತ್ರದ ಕಥೆ ಲೀಕ್ ಆಗಿದೆ. UAE ವಿತರಕರಿಂದ ಚಿತ್ರದ ಸ್ಟೋರಿ ಲೀಕ್ ಆಗಿದೆ ಅನ್ನಲಾಗ್ತಾ ಇದ್ದು, ವಿತರಕರ ವೆಬ್ಸೈಟ್ನಲ್ಲಿ ಕಥೆ ಔಟ್ ಆಗಿದೆ. ಲೀಕ್ ಆಗಿರೋ ವರದಿ ಪ್ರಕಾರ ಟಾಕ್ಸಿಕ್ ಚಿತ್ರದಲ್ಲಿರೋದು 1940-1970 ನಡುವೆ ನಡೆಯುವ ಕಥೆ. ಆ ಕಾಲಘಟ್ಟದಲ್ಲಿ ಕ್ರೈಮ್ ಸಿಂಡಿಕೇಟ್ಗಳು ಆಕ್ಟಿವ್ ಆಗಿದ್ವು. ಅದರಲ್ಲೂ ಗೋವಾ ಭೂಗತ ಪಾತಕಿಗಳ ಸ್ವರ್ಗ ಆಗಿತ್ತು. ಆ ಕಾಲದಲ್ಲಿ ಭಯ ಹುಟ್ಟಿಸಿ ರಕ್ತ ಹರಿಸಿ ತನ್ನದೇ ಸಾಮ್ರಾಜ್ಯ ಸ್ಥಾಪನೆ ಮಾಡಿಕೊಳ್ತಾನೆ ಒಬ್ಬ ಗ್ಯಾಂಗ್ಸ್ಟರ್. ಆತನೇ ರಾಯ, ಅಂದರೆ ಯಶ್. ಅಧಿಕಾರವನ್ನು ಯಾರೂ ಕೊಡೋದಿಲ್ಲ, ಅದನ್ನು ಬಲವಂತವಾಗಿ ಕಿತ್ಕೊಳ್ಬೇಕು, ವಶಪಡಿಸಿಕೊಳ್ಳಬೇಕು. ಹಾಗೆ ಪಡೆದ ಅಧಿಕಾರಕ್ಕೆ ಪ್ರತಿಫಲಾಪೇಕ್ಷೆಯೂ ಇರುತ್ತೆ. ಕಳ್ಳ ಸಾಗಣೆ ಮಾರ್ಗವೇ ಯುದ್ಧ ಭೂಮಿ. ಇಲ್ಲಿ ನಿಷ್ಠೆ ಇರಲ್ಲ, ಅನುಮಾನ ಇರುತ್ತೆ. ತಲೆ ಕೆಟ್ಟವನಷ್ಟೇ ಈ ಜಗತ್ತಿನಲ್ಲಿ ಬದುಕಬಲ್ಲ. ಹೀಗೆ ಕಥೆಯ ಎಳೆಯನ್ನು ವೆಬ್ಸೈಟ್ನಲ್ಲಿ ಹೇಳಲಾಗಿದೆ. ಚಿತ್ರದ ಟ್ರೇಲರ್ ಕೂಡ ಇನ್ನೂ ರಿಲೀಸ್ ಆಗಿಲ್ಲ. ಚಿತ್ರದ ಬಿಸ್ನೆಸ್ ಅಪ್ಡೇಟ್ ಸಿಗ್ತಾ ಇದೆ. ಅಂದ ಹಾಗೆ ಇದು ಲೀಕ್ ಆಗಿರೋದು ವಾರ್ ಫಿಲ್ಮ್ಸ್ ವೆಬ್ಸೈಟ್ನಲ್ಲಿ. ಮಾರ್ಚ್ 19ನೇ ತಾರೀಕು ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಗೀತು ಮೋಹನ್ ದಾಸ್ ನಿರ್ದೇಶನ ಮಾಡಿರೋ ಚಿತ್ರದಲ್ಲಿ ರುಕ್ಮಿಣಿ ವಸಂತ್, ನಯನ್ತಾರಾ, ಕಿಯಾರಾ ಅಡ್ವಾಣಿ, ಹುಮಾ ಕುರೇಶಿ, ತಾರಾ ಸುತಾರಿಯಾ ಮೊದಲಾದವರು ನಟಿಸಿದ್ದಾರೆ. ಟಾಕ್ಸಿಕ್ ಎದುರು ದುರಂಧರ್ 2 ಕೂಡ ರಿಲೀಸ್ ಆಗ್ತಾ ಇದೆ. ಎರಡು ಬಿಗ್ ಚಿತ್ರಗಳ ಮೆಗಾ ಫೈಟ್ ಕುತೂಹಲ ಹುಟ್ಟಿಸಿರೋದಂತೂ ಸತ್ಯ.